ನಮ್ಮ ಕರ್ನಾಟಕಕ್ಕೂ ಹಿಮಂತ ಬಿಶ್ವ ಶರ್ಮಾ, ಯೋಗಿ ಆದಿತ್ಯನಾಥ್ ಅಂತವ್ರು ಬೇಕಾಗ್ಯಾರ. ಅಕ್ರಮ ವಲಸಿಗರನ್ನ ಪಾಲನೆ ಮಾಡೋರ್ಗಿ ಮುಂದೆ ಅದ್ರ ಬಗ್ಗೆ ಅರ್ಥ ಆಗ್ತಿದೆ. ಸಾವಿರಾರು ಮಂದಿ ಉತ್ತರ ಪ್ರದೇಶದಾಗ ಅಕ್ರಮವಾಗಿ ಉಳಿದವರು ಸಿಕ್ಕಿಬಿದ್ದಾರೆ. ಬುಲ್ಡೋಸರ್ ಸಾವಿರಾರು ಮನಿನ ಹೊಡೆದ. ಭಾರತ ಸರ್ಕಾರ ಹೇಳಿದ್ದ ಕೆಲಸನ ಎಷ್ಟು ಬೇಗ ಇವರಿಬ್ರು ಮಾಡಿ ಮುಗಿಸಿದ್ರು ನೋಡಿ. ಆಪರೇಷನ್ ಸಿಂಧೂರ ಟೈಮ್ ಒಳಗ ಭಾರತ ಸರ್ಕಾರ ಒಂದು ಆದೇಶ ಹೊರಡಿಸ್ತು. ಯಾರ್ಯಾರ ರಾಜ್ಯದಾಗ, ಭಾರತದಾಗಿರೋ ರಾಜ್ಯದಾಗ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದಾರು ಅಂದ್ರೆ ಅಕ್ರಮ ವಲಸಿಗರು ಅದಾರಲ್ಲ, 24 ತಾಸೊಳಗ ಅವ್ರನ್ನ ಅವ್ರ ದೇಶಕ್ಕೆ ಗಡಿ ಪಾರ್ ಮಾಡ್ರಿ. ಭಾರತದಾಗ ಅವರು 24 ತಾಸು ಆದ್ಮೇಲೆ 1 ನಿಮಿಷನೂ ಇರಬಾರ್ದು ಅಂತ ಒಂದು ಆದೇಶ ಕೊಟ್ಟಿತ್ತು. ನಿಮಗೆಲ್ಲ ನೆನಪೈತಿ. ಆ ಆದೇಶ ಬರ್ತಿದ್ದಂಗೆ ಪಟ್ಟಂತ ಚಾರ್ಜ್ ತಗೊಂಡವರು ಅಸ್ಸಾಂ CM ಹಿಮಂತ ಬಿಶ್ವ ಶರ್ಮಾ ಮತ್ತು UP CM ಯೋಗಿ ಆದಿತ್ಯನಾಥ್. ಇವರಿಬ್ಬರದು ಬುಲ್ಡೋಸರ ಭಾರಿ ಸದ್ದು ಮಾಡಿತ್ತು. ಯಾವ ರೀತಿ ಅವ್ರ ಆ್ಯಕ್ಷನ್ ತಗೊಂಡಿದ್ರು ಆ ಕತಿನ ಈಗ ಯಾಕೆ ಹೇಳಾಕತ್ತೀನಿ. ನಮ್ಮ ಕರ್ನಾಟಕದಾಗಿರೋ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ಯಾರು ಸಾಕಾಕತ್ತಾರು, ಇದೆಲ್ಲದ್ರ ಬಗ್ಗೆ ಇವತ್ತಿನ ಸ್ಟೋರಿ ಒಳಗೆ ನಾನು ನಿಮಗೆ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕೆಳಗೆ ಕಾಣಕತ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ದಾಗ ಬರೋ ಎಕ್ಸ್ಕ್ಲೂಸಿವ್ ಸುದ್ದಿನ ಮಿಸ್ ಮಾಡ್ದಂಗೆ ನೋಡ್ತೀರಿ. ಉತ್ತರ ಪ್ರದೇಶದಾಗ ಯೋಗಿ ಆದಿತ್ಯನಾಥ್ ಅವರ ಪೊಲೀಸರು ಭಾಳ ಅಲರ್ಟ್ ಆಗ್ಯಾರ. ಮೂಲಿ ನಾವು ಸೊಳ್ಳೆ ಹುಡುಕ್ಯಾಡ್ತೀವಲ್ರಿ, ಹಂಗೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ಹುಡುಕ್ಯಾಡಕತ್ತಾರ. ಕೈಗೆ ಸಿಕ್ಕರೆ ಮಾತ್ರ ಸುಮ್ಮ ಬಿಡುವಲ್ರು. ಸಾವಿರಾರು ಮಂದಿನ ಇನ್ಕತಕ ಹುಡುಕ್ಯಾಡಿ ಒಂದು ಕಡೆ ಇರಿಸ್ಯಾರ. UP ಒಳಗಿರೋ ಅಕ್ರಮ ವಲಸಿಗರಿಗೆ ಒಂದು ರೀತಿ ನಡಕ ಚಾಲು ಆಗೈತಿ. ಪೊಲೀಸರು ಅಲರ್ಟ್ ಆಗೋದ್ರ ಜೊತೆಗೆ ಸಾಕಷ್ಟು ಕ್ರಮಗಳನ್ನ ಯೋಗಿ ಆದಿತ್ಯನಾಥ್ ಅವರು ಜಾರಿ ಮಾಡ್ಯಾರ. ಪೊಲೀಸರಿಂದ ಹಿಡಿದು ಸರ್ಕಾರಿ ಅಧಿಕಾರಿಗಳು ಮನೆಗೂ ಹೋಗಿ ಖುದ್ದು ಅವರೇ ಆಧಾರ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್ ಎಲ್ಲನೂ ಚೆಕ್ ಮಾಡಕತ್ತಾರ. ಇಫ್ ಇನ್ ಕೇಸ್ ಸೇಮ್ ಇದ್ದುದು ಸಿಕ್ಕು ಅಂದ್ರೆ ಅವ್ರ ಕತಿ ಬ್ಯಾಡಗತಿ. ಅಕ್ರಮ ವಲಸಿಗರು ಅಂತ ಕನ್ಫರ್ಮ್ ಆದಮೇಲೆ ಅವ್ರನ್ನೆಲ್ಲ ಒಂದು ಕಡೆ ಇರ್ಸಾಕತ್ತಾರ. ಅವರ ಬಾಯಿ ಬಿಡಿಸಿ ಇನ್ನು ಎಲ್ಲೆಲ್ಲಿ ಅಕ್ರಮ ವಲಸಿಗರದಾರು ಅನ್ನೋದನ್ನ ಕೇಳಾಕತ್ತಾರ. ಅದರ ಜೋಡಿ ಎಲ್ಲರೂ ಒಂದು ಕಡೆ ಆದಮೇಲೆ ಅವ್ರವ್ರ ದೇಶಕ್ಕೆ ಅವ್ರನ್ನ ಓಡಿಸೋ ಕೆಲಸ ಮಾಡೋರದಾರ. ಬುಲ್ಡೋಸರ್ಗಳು ಇಲ್ಲಿಗಲ್ ಕಟ್ಟಿರೋ ಮನೆಗಳನ್ನ ಒಡೆದ ಧ್ವಂಸ ಮಾಡಾಕತ್ತಾವ. ಮಸೀದಿ ಹಿಂದನ ಸಾವಿರಾರು ಮನೆ ಇದ್ರೂ ಆಗಬಾರ್ದ ಅನಾಚಾರಗಳೆಲ್ಲ ಅಲ್ಲಿ ನಡೆಯಾಕತ್ತಿದ್ರು ಮಸೀದಿಯವ್ರಿಗೆ ಏನೂ ಗೊತ್ತಿಲ್ಲಂತ. ಈ ಸುಳ್ಳು ಯೋಗಿ ಆದಿತ್ಯನಾಥ್ ಅವ್ರ ಮುಂದೆ ನಡೆಯಂಗಿಲ್ಲ. ಸ್ವಲ್ಪ ಹೆಚ್ಚ ಕಡಿಮೆ ಆದ್ರೂ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ ಎಲ್ಲಿ ನುಗ್ಗುತ್ತೈತೋ ಗೊತ್ತಿಲ್ಲ. ಹೀಗಾಗಿ ಸಿಕ್ಕವರೆಲ್ಲ ಪರಾರಿಯಾಗೋ ಕೆಲಸದಾಗ ಬ್ಯುಸಿ ಆಗ್ಯಾರ. ಇದ್ದಕ್ಕಿದ್ದಂಗೆ ಯೋಗಿ ಆದಿತ್ಯನಾಥ್ ಅವರು ಇಷ್ಟೊಂದು ಅಲರ್ಟ್ ಯಾಕಾದ್ರು ಅವ್ರ ಬಾಯಿಂದ ಅವರ ಹೇಳ್ತಾರೆ ಕೇಳ್ರಿ. एक सज्जन का नाम था, उसकी उम्र 20 साल, उसके पिता की उम्र 30 साल और उसके ग्रैंडफादर की उम्र 40 साल. तो मैंने कहा ये कौन नए नमूने आ गए. देखो आप जब देखेंगे तब आप मुझे बताइए 10 साल की उम्र में किसी का बच्चा होगा क्या? लेकिन यह भी फॉर्म भरा गया है. यानी बेटे की उम्र 20 साल, बाप की उम्र 30 साल और उसके ग्रैंडफादर की उम्र 40 साल. तो मैंने कहा तब तो ये कई पीढ़ियां देख चुके होंगे भाई. आप मुझे बताओ अगर सबसे बड़ा व्यक्ति 90 साल का होगा तो इताई उससे पहले तो कई पीढ़ियां होंगी. वो तो पूरा गांव ही एक परिवार बसा देगा, एक ही परिवार गांव बसा देगा. ಕೇಳಿಸ್ಕೊಂಡ್ರಲ್ರಿ, ಅಪ್ಪಗ 30 ವರ್ಷ, ಅವನ ಮಗಗ 20 ವರ್ಷ, ಮತ್ತು ಮಗನ ತಾತ ಅಂದ್ರೆ ಅಪ್ಪನ ಅಪ್ಪಗ 40 ವರ್ಷ ಅಂತ. ಅಂದ್ರೆ 10 ವರ್ಷದವ್ರಿದ್ದಾಗ ಇವ್ರಿಗೆ ಮಗ ಹುಟ್ಟಿದ, ಇವ್ರು 10 ವರ್ಷದಾಗಿದ್ದಾಗ ಇವ್ರಿಗೆ ಮಗ ಹುಟ್ಟಿದ. ಇದನ್ನ ನಂಬೋ ಹಂಗೈತೇನ್ರಿ? ಇದನ್ನ ನೋಡಿ ಈ ರೀತಿಯಾಗಿ ಹೆಂಗೆ ಸಾಧ್ಯ ಅಂತ ಯೋಗಿ ಆದಿತ್ಯನಾಥ್ ಅವರು ಕೈಗೆ ಚಾರ್ಜ್ ತಗೊಂಡ್ರು. 10 ವರ್ಷನಾಗಿದ್ದಾಗ ಮಗ ಹುಟ್ಟಿದ,
ಮಗ ಹುಟ್ಟಿ 10 ವರ್ಷಕ್ಕೆ ಮೊಮ್ಮಗನೂ ಹುಟ್ಟಿದ. ಇದು ಹೆಂಗೆ ಸಾಧ್ಯ? ಬರೆಸಬೇಕು ಅಂತ ಹೇಳಿ ಏನೇನೋ ಬರೆಸಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳು ತಮ್ಮ ತಪ್ಪನ್ನ ತಾವ ಎತ್ತಿ ತೋರ್ಸ್ಯಾರ. ಹಿಂಗಾಗಿನ ಈಗ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಸರ್ ತಗೊಂಡ ಗಲ್ಲಿ ನುಗ್ಗಾಕತ್ತಾರ. ಇವ್ರಿಗಿನ್ನ ಮುಂಚೆ ಅಸ್ಸಾಂ CM ಹಿಮಂತ ಬಿಶ್ವ ಶರ್ಮಾ ಅವರು ಈ ಕೆಲಸದಾಗ ಯಶಸ್ವಿನೂ ಆದರು. ಭಾರತ ಸರ್ಕಾರ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳನ್ನ ಹೊರಗೆ ಹಾಕ್ರಿ ಅಂದಿದ್ದೇ ತಡ ಅಸ್ಸಾಂ CM ಎಷ್ಟು ಅಲರ್ಟ್ ಆಗಿದ್ರು ಅಂದ್ರೆ ಏಕಮಾರ್ ದೋ ತುಕಡ ಪಟ ಅಂತ ಎಲ್ಲರನ್ನೂ ಹೊರಗಟ್ಟೋ ಕೆಲಸ ಮಾಡಿದ್ರು. ಇಲ್ಲಿ ತನಕ ಸಾವಿರಾರು ಮಂದಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳನ್ನ ಹೊರಗೆ ಹಾಕ್ಯಾರ. ಅಷ್ಟೆಲ್ಲ ಆದರೂ ಇನ್ನೂ ಅವ್ರು ತನ್ನ ಕೂತಿಲ್ಲ. ಅಲ್ಲಿರೋ ಸ್ಥಳೀಯರಿಗೆ ಜವಾಬ್ದಾರಿ ಕೊಟ್ಟಾರ. ಸಹಕಾರ ನೀಡ್ರಿ, ನಮಗೆ ಸಹಾಯ ಮಾಡ್ರಿ ಅಂತ ಅಲ್ಲಿ ಯಾರೇ ಹೊಸಬ್ರು ಕಂಡ್ರು ಅಥವಾ ಡೌಟ್ ಬರುವಂಥ ವ್ಯಕ್ತಿಗಳು ಕಂಡ್ರು ಮೊದಲು ಇನ್ಫಾರ್ಮ್ ಮಾಡ್ರಿ ಅಂತ ಹೇಳಾರ. ಹಂಗನ ಅಲ್ಲಿನ ಮಂದಿನೂ ಅಸ್ಸಾಂ ಸರ್ಕಾರಕ್ಕೆ ಹೆಲ್ಪ್ ಮಾಡಾಕತ್ತಾರ. ಒಂದಾದ್ಮೇಲೆ ಒಂದು ಅಕ್ರಮ ವಲಸಿಗರ ಗೂಡುಗಳು ಧ್ವಂಸ ಆಗಕತ್ತಾವ. ಇನ್ನು ಅಸ್ಸಾಂ ಒಳಗೆ 1950 ಇಮಿಗ್ರೆಂಟ್ಸ್ ಆ್ಯಕ್ಟ್ ಜಾರಿ ಆಗೈತಿ. ಎಷ್ಟೇ ವರ್ಷದ ಹಿಂದೆ ಅವ ಅಕ್ರಮವಾಗಿ ಬಂದು ಭಾರತದಾಗ ಇದ್ರೂ ಅವ ಈಗ ಓಡಿಸಲ್ಪಡ್ತಾನೆ. ಅಂದ್ರೆ ಸರ್ಕಾರ ಅವನ್ನ ಆರಾಮಾಗಿ ಓಡಿಸ್ಬೋದು ಈ ಆ್ಯಕ್ಟ್ ಅಡಿ ಒಳಗೆ. ಈ ಒಂದು ಆ್ಯಕ್ಟ್ನ ಅಸ್ಸಾಂ ಒಳಗೆ ಜಾರಿಗೆ ತಂದು ಈ ಆ್ಯಕ್ಟ್ ಒಳಗೂ ಸಾಕಷ್ಟು ಮಂದಿನ ಓಡಿಸ್ಬಿಟ್ಟಾರ. ಅಲ್ಲಿನ ಮಂದಿ ಅಸ್ಸಾಂ ಸರ್ಕಾರಕ್ಕೆ ಹೆಂಗೆ ಸಪೋರ್ಟ್ ಮಾಡಕತ್ತಾರಂತ ನೋಡಿ. ಸಿಕ್ಕಿಮನು ಭಾರತದ ಗಡಿ ಒಳಗಿರುವಂಥ ಒಂದು ರಾಜ್ಯ ಐತಿ. ಅಲ್ಲಿ ಮಂದಿ ಎಷ್ಟು ಶಾರ್ಪ್ ಆಗ್ಯಾರ, ಎಷ್ಟು ಜಾಗೃತ ಆಗ್ಯಾರ ಅಂದ್ರೆ ಯಾರೇ ಹೊಸಬ್ರು ಬಂದ್ರೂ ಪಟ್ಟಣ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡ್ತಾರೆ. ಅವ್ರನ್ನ ಊರೊಳಗೆ ಬಿಟ್ಕೊಳಂಗಿಲ್ಲ, ತಮ್ಮ ಏರಿಯಾ ಒಳಗೆ ಬಿಟ್ಕೊಳಂಗಿಲ್ಲ. ಅಲ್ಲಿ ಅವರು ರಿಜಿಸ್ಟರ್ ಆದವರಿದ್ರು, ಅದೇ ಊರವರಿದ್ರು, ಅವ್ರ ಹತ್ರ ಎಲ್ಲ ಐಡಿಗಳು ಸರಿ ಇದ್ದು ಅಂದ್ರೆ ಅಷ್ಟು ಅವ್ರಿಗೆ ಎಂಟ್ರಿ, ಇಲ್ಲ ಅಂದ್ರೆ ಸೀದಾ ಅವರು ಗಡಿಪಾರ್. ಅಷ್ಟು ಯಾಕೆ ಅವರು ಜಾಗೃತ ಆಗ್ಯಾರ ಅಂದ್ರೆ ಭಾಳ ಅನುಭವಿಸ್ಯಾರ ಅವರು ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳಿಂದ. ಅದೇ ರೀತಿ ಗಡಿ ರಾಜ್ಯಗಳು ಎಲ್ಲನೂ ಫಾಲೋ ಮಾಡಿದ್ರೆ ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ದ ಕಾಟ ತಪ್ತೈತೆ ನೋಡ್ರಿ. ಯೋಗಿ ಆದಿತ್ಯನಾಥ್ ಅವರು, ಅಸ್ಸಾಂ CM ಹಿಮಂತ ಬಿಶ್ವ ಶರ್ಮಾ ಅವರು ಈ ರೇಂಜ್ಗೆ ಕೆಲಸ ಮಾಡಕತ್ತಾರ. ನಮ್ಮ ಕರ್ನಾಟಕದಾಗ ಏನು ಎಲ್ಲ ಸಮಾಧಾನಲೆ ಹೊಂಟೈತಲ್ರಿ, ನಮ್ಮಲ್ಲೇನು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇಲ್ಲೇನ್ರಿ? ಸಾಕಷ್ಟು ಮಂದಿ ಅದಾರ. ಸ್ವತಃ ನಮ್ಮ ಗೃಹ ಮಂತ್ರಿಗಳ ಹೇಳಿದರು, ಜಿ ಪರಮೇಶ್ವರ್ ಸಾಹೇಬರು, ನಮ್ಮಲ್ಲೂ ಸಾಕಷ್ಟು ಮಂದಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದಾರ, ಅವ್ರನ್ನ ಪತ್ತೆ ಮಾಡೋ ಕೆಲಸ ನಡೆದೈತಿ. ಪಟ್ಟಣ ಅವ್ರನ್ನ ಹೊರಗೆ ಹಾಕ್ತೀವಿ, ಆದಷ್ಟು ಬೇಗ ಹೊರಗೆ ಹಾಕ್ತೀವಿ. ಅದು ಎಷ್ಟು ಬೇಗ ಹೊರಗೆ ಹಾಕ್ತೀನಿ ಅಂದ್ರೋ ಅಷ್ಟು ಬೇಗ ಅದನ್ನು ಮರ್ತ ಬಿಟ್ರು. ಇಲ್ಲಿ ತನಕ ಒಬ್ಬರು ಹೊರಗೆ ಹೋಗಿದ್ದು ಸುಳುವ ಇಲ್ಲ. ಕೇಂದ್ರ ಸರ್ಕಾರರೇ ಹೇಳಿ, ಯಾರೇ ಹೇಳಿ, ನಾವು ಹೊರಗೆ ಹಾಕಂಗಿಲ್ಲ ಅಂತ ಕೂತಿರಬೇಕು. ನಮ್ಮ ಸರ್ಕಾರ, ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಷ್ಟು ಬೇಗ ಎಚ್ಚೆತ್ಕೊಳ್ತೈತಲ್ಲ ಅಷ್ಟು ಚಲೋ. ಒಂದು ವೇಳೆ ಅವ್ರದ ರಾಜ್ಯಭಾರ ಇರಲಿ, ನಮ್ಮ ಜೋಡಿನ ನಮಗೆ ವೋಟ್ ಬ್ಯಾಂಕ್ ಸಿಗತೈತಿ ಅಂತ ಅಕ್ರಮ ವಲಸಿಗರನ್ನ ಏನಾರೇ ಉಳಿಸ್ಕೊಂಡ್ರು ಅಂದ್ರೆ ಅವ್ರ ಕುತ್ತಿಗೆ ತನಕ ಬರೋದು ಕಟ್ಟಿಟ್ಟು ಬುತ್ತಿ. ನಮ್ಮಲ್ಲಿ ಯೋಗಿ ಆದಿತ್ಯನಾಥ್ನ, ಹಿಮಂತ ಬಿಶ್ವ ಶರ್ಮಾ ಅವ್ರನ್ನ ಹುಡುಕ್ಯಾಡ್ತನು ಅಂತಂದ್ರೆ ಅವ್ರು ಎಲ್ಲಿ ಸಿಗ್ತಾರ? ನಮ್ಮಲ್ಲಿ ಸಿಗೋರು ನಿಮ್ಗೆ ಗೊತ್ತೈತಲ್ರಿ.